ಅಂತಿಮವಾಗಿ ಕೇಂದ್ರ ಸರ್ಕಾರದ ನಮ್ಮ ಸಹಕಾರ ಮತ್ತು ನಮ್ಮೆಲ್ಲ ಎಂಬಸಿ ಅಧಿಕಾರಿಗಳ ಸಹಕಾರದಿಂದ ಮೃತದೇಹ ನಮ್ಮ ಚಂದನ್ ಕುಮಾರ್ ಅವರ ಮೃತದೇಹ ಪಾರ್ಥಿವ ಶರೀರ ಇವತ್ತು ಅವರು ಗ್ರಾಮಕ್ಕೆ ಬಂದಿದೆ ಮತ್ತು ಅವರ ತಂದೆಯವರನ್ನು ಕೂಡ ಈಗ ತಾನೇ ಭೇಟಿ ಮಾಡಿದೆ. ಅವರು ಕೂಡ ಟೀಚರ್ ಆಗಿದ್ದಂಥವರು ಶಾಲೆಯಲ್ಲಿ, ಸರ್ಕಾರಿ ಶಾಲೆಯಲ್ಲಿ. ನಂದನ್ ಕುಮಾರ್ ಅವರು, ಅವರ ದಂಪತಿಗಳಿಗೆ ಒಂದೇ ಮಗ ಇರುವಂಥದ್ದು, ಒಂದೇ ಮಗು ಇವರೇ. ಅವ್ರಿಗೂ ಕೂಡ ಮದುವೆ ಇಲ್ಲಂತೆ. ಹಾಗಾಗಿ ಇದು ಯಾರಿಗೂ ಕೂಡ ಈ ರೀತಿಯಲ್ಲಿ ನೋವು ಆಗಬಾರ್ದು. ನತದೃಷ್ಟ ತಂದೆ ತಾಯಿಗಳಿಗೆ ಭಗವಂತ ನೈತಿಕ ಸ್ಥೈರ್ಯ ಕೊಡಲಿ. ಮತ್ತು ವಿದೇಶಗಳಲ್ಲಿ ನೆಲೆಸಿರ್ತಕ್ಕಂಥವರು, ಇದು ನಿಜವಾಗಿಯೂ ಕೂಡ ಅನೇಕರಿಗೆ ಇದರಿಂದ ದಿಗ್ಭ್ರಮೆ, ಭಯ ಇವೆಲ್ಲ ಕೂಡ ಮೂಡಿದೆ. ಕೆನಡಾದಲ್ಲಿರ್ತಕ್ಕಂಥವರು ಕೂಡ ಅನೇಕರು ಭಯಭೀತರಾಗಿದ್ದರು. ಆದರೆ ನಾವು ರಿಜಾಯಿಂಡರ್ ಕೊಟ್ಟು ಯಾವುದೇ ರೀತಿಯಲ್ಲಿ ತೊಂದರೆ ಆಗೋದಿಲ್ಲ. ನಮ್ಮ ಎಂಬಸಿ ಏನಿರುತ್ತೆ ಅಲ್ಲಿ ವಿಶೇಷವಾಗಿ ಅಲ್ಲಿನ ಸ್ಥಳೀಯ ಸರ್ಕಾರದ ಜೊತೆ ಕೂಡ ಮಾತನಾಡಿ ಎಲ್ಲ ರೀತಿಯ ನಮ್ಮ ಭಾರತೀಯ ಪ್ರಜೆಗಳಿಗೆ ಸೂಕ್ತ ಭದ್ರತೆಯನ್ನು, ಯಾವುದೇ ರೀತಿಯಲ್ಲಿ ಈ ರೀತಿಯ ಅಹಿತಕರ ಘಟನೆಗಳು ಆಗದಿದ್ದಂತೆ ಮುಂದಿನ ದಿನಗಳಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು ಅಂತ ಕೂಡ ಹೇಳುವಂಥದ್ದಾಗಿದೆ ಕೇಂದ್ರ ಸರ್ಕಾರದಿಂದ. ವಿಶೇಷವಾಗಿ ನಮ್ಮ ವಿದೇಶಾಂಗ ಸಚಿವಾಲಯ ನಿರಂತರ ನಮ್ಮ ಜೊತೆ ಸಂಪರ್ಕ ಇಟ್ಕೊಂಡು, ಯಾಕೆಂದರೆ ತಂದೆ ತಾಯಿಯ ಕೊನೆ ಆಸೆ ತನ್ನ ಮಗನ ಈ ಕೊಲೆ ಆದದ್ದು ಭಾಳಷ್ಟು ನೋವು ತಂದಿದೆ. ಆದರೆ ಅಂತಿಮವಾಗಿ ಅವರ ದೇಹವನ್ನು ನಾವು ಇಲ್ಲೇ ಅಂತ್ಯಕ್ರಿಯೆ ಮಾಡಬೇಕು, ಅವರು ಮಾತೃಭೂಮಿಯಲ್ಲೇ ಇಲ್ಲೇ ಆಗಬೇಕು ಅನ್ನುವಂಥ ಅವ್ರ ಇಚ್ಛೆ ಇವತ್ತು ಈಡೇರಿಸಿದಂತಾಗಿದೆ. ಹಾಗಾಗಿ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರು ರಾಮಕೃಷ್ಣಪ್ಪನವರು ಕೂಡ 2-3 ಬಾರಿ ಇದರ ಬಗ್ಗೆ ನನಗೆ ಫೋನ್ನಲ್ಲಿ ಕೂಡ ಮಾತನಾಡಿದರು. ಹಾಗಾಗಿ ಅಂತಿಮವಾಗಿ ದೇಹ ತರೋದರಲ್ಲಿ ನಾವು ಇವತ್ತು ಸಫಲರಾಗಿದ್ದೇವೆ. ಆದರೆ ಏನೇ ಆಗಲಿ ಜೀವ ಉಳಿಸುವಂಥ ಕೆಲಸ ನಮ್ಮ ಯಾರ ಕೈಯಲ್ಲೂ ಮಾಡೋಕ್ಕಾಗಿಲ್ಲ. ಒಟ್ಟು ಇದು ಒಂದು ರೀತಿಯ ಶೋಕದ ವಾತಾವರಣ. ಅವ್ರ ತಂದೆ ತಾಯಿಗಳಿಗೆ ನಾವು ಕೂಡ ಹೇಳಲಿಕ್ಕೆ ಏನು ಕೂಡ ಪದಗಳು ಕೂಡ ಬರ್ತಾಯಿಲ್ಲ ಅಂತ ಒಂದು ಸನ್ನಿವೇಶ ಇದು. ನಾನು ಇಷ್ಟು ಮಾತ್ರ ಹೇಳ್ತೇನೆ, ನಮ್ಮ ಯುವಕರು ವಿದೇಶಗಳಲ್ಲಿ ಹೋದಾಗ ಕೂಡ ವಿದೇಶನೇ. ಹಾಗಾಗಿ ನಾವು ಭಾಳ ಎಚ್ಚರಿಕೆಯಿಂದ ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವು ಕೂಡ ತಗೋಬೇಕಾಗ್ತದೆ. ಅದರ ಮೀರಿ ಇಂಥ ಘಟನೆಗಳಾದಾಗ ನಮ್ಮ ಕೈಯಲ್ಲಿ ಇರೋದಿಲ್ಲ. ಆದರೂ ಕೂಡ ನಮ್ಮ ಕೇಂದ್ರ ಸರ್ಕಾರ, ಮಾನ್ಯ ಮೋದಿಜಿಯವರು ಆದಷ್ಟು ಕೂಡ ಎಲ್ಲ ಬೇರೆ ಬೇರೆ ದೇಶಗಳ ರಾಜತಾಂತ್ರಿಕ ಒಂದು ಸಭೆಗಳು ಮತ್ತು ನಮ್ಮ ಪ್ರಜೆಗಳ ಅವರ ಎಲ್ಲ ರೀತಿಯ ಭದ್ರತೆಗಳಿಗೆ ವಿಶೇಷ ಒತ್ತನ್ನು ಕೊಡ್ತಾ ಇದ್ದಾರೆ. ಅದಕ್ಕಾಗಿಯೇ ಇವತ್ತು ಭಾಳ ಬೇಗ ನೀವು ಇದೆಲ್ಲ ನೋಡಿದ್ರೆ 8 ದಿನಗಳಲ್ಲಿ ಪ್ರೊಸೀಜರ್ಸ್ ಎಲ್ಲ ಮಾಡಿಬಿಟ್ಟಿದ್ದಾರೆ. ಸಾಮಾನ್ಯವಾಗಿ ಇವತ್ತು ಈ ಥರ ಗನ್ ಶಾಟ್ ಆಗಿರುವಂಥ ಪ್ರಕರಣಗಳು ಭಾಳ ದಿನಗಳು ತಗೊಳುತ್ತೆ. ಅದ್ಯಾವುದಕ್ಕೂ ಕೂಡ ಅವಕಾಶ ಹೆಚ್ಚಿಗೆ ಕೊಡದೆ 8 ದಿವಸಗಳಲ್ಲಿ ಇವೆಲ್ಲ ಕೂಡ ಪ್ರೊಸೀಜರ್ಸ್ ಮುಗಿದು ಕೇಂದ್ರ ಸರ್ಕಾರದ ವತಿಯಿಂದಲೇ ಪಾರ್ಥಿವ ಶರೀರವನ್ನು ತರುವಂಥ ಕೆಲಸ ಆಗಿದೆ. ಸರ್, ಮಗನ ಮೇಲೆ ವೈಯಕ್ತಿಕ ಗುಂಡಿನ ದಾಳಿ ಸಾಕಷ್ಟು ರೀತಿಯ ಸಂಶಯವಾಗಿದೆ. ಅದನ್ನು ತನಿಖೆ ಆಗಬೇಕು ಅಂತ ತಂದೆ ಆಗ್ರಹಿಸಿದ್ದಾರೆ. ಅಲ್ಲ, ತನಿಖೆ ಖಂಡಿತ ಆಗ್ತದೆ. ಅವ್ರ ತಂದೆಯವರು ನಮ್ಮ ಮೇಷ್ಟ್ರು ನಂದನ್ ಕುಮಾರ್ ಅವರು ಹೇಳಿರೋದ್ರಲ್ಲಿ ಸತ್ಯ ಇರ್ತದೆ. ಮತ್ತು ಯಾವುದೇ ಕಾರಣಕ್ಕೂ ಯಾವುದೇ ಗನ್ ಶಾಟ್ ಆಗಬೇಕು ಅಂತಂದರೆ ಏನೋ ಕಾರಣ ಇರಬೇಕಲ್ಲ. ಸುಮ್ಮನೆ ಯಾರೋ ಗುಂಡೇಟು ಹೊಡಿಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಬಾರಿ ಅವ್ರ ಮೇಲೆ ಗುಂಡೇಟು ದಾಳಿ ಆಗಿದೆ ಅಂದರೆ 100% ಅದಕ್ಕೆ ಕಾರಣ ಇರ್ಬೋದು. ಆ ಕಾರಣ ತಿಳ್ಕೋಬೇಕು, ಇವರು ಇನ್ವೆಸ್ಟಿಗೇಷನ್ ಮಾಡಬೇಕು. ಅಲ್ಲಿನ ಪೊಲೀಸ್ ಇನ್ವೆಸ್ಟಿಗೇಟ್ ಮಾಡಿ ತಪ್ಪಿತಸ್ಥರಿಗೆ ಖಂಡಿತವಾಗಿಯೂ ಕೂಡ ಶಿಕ್ಷೆ ಕೊಡಿಸ್ಬೇಕು. ಶಿಕ್ಷೆ ಕೊಡಿಸೋದರಲ್ಲಿ ನಮ್ಮ ಸರ್ಕಾರ ಕೂಡ ಅದಕ್ಕೆ ಆಗ್ರಹ ಮಾಡುತ್ತೆ. ನಾನು ಕೂಡ ಅದಕ್ಕೆ ವಿಶೇಷವಾದಂಥ ಕಾಳಜಿಯನ್ನು ವಹಿಸ್ತೇನೆ. ನ್ಯೂಸ್ ಫಸ್ಟ್.
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.